ಇವತ್ತೇನು ಈ ದೇಶದ ಸಮಸ್ಯೆ ಇದೆ, ಇವತ್ತೇನು ಜನ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ರೋಡಲ್ಲಿ ನಿಂದಿರ್ತಾ ಇದ್ದಾರೆ, ಭಾರತ ಸರ್ಕಾರ ಯಾವ ರೀತಿ ತೊಂದರೆ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಓವರ್ ಆಲ್ 2014 ಇಸ್ವಿನಲ್ಲಿ 190 ಮಿಲಿಯನ್ ಮೆಟ್ರಿಕ್ ಟನ್ ನಮ್ದು ಕ್ರೂಡ್ ಆಯಿಲ್ ಇಂಪೋರ್ಟ್ ಇತ್ತು. ಅದ್ರ ಜೊತೆಗೆ 19 ಮಿಲಿಯನ್ ಮೆಟ್ರಿಕ್ ಟನ್ ನಮ್ದು LPG ಇಂಪೋರ್ಟ್ ಇತ್ತು. ನಮಗೆ ಬೇಕಾಗಿರ್ತಕ್ಕಂಥ ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ ಅಷ್ಟಿತ್ತು. ಇವತ್ತು 31 ಮಿಲಿಯನ್ ಮೆಟ್ರಿಕ್ ಟನ್ ನಮಗೆ LPG ರಿಕ್ವೈರ್ಮೆಂಟ್ ಇದೆ. ಸುಮಾರು 300 ಬಿಲಿಯನ್ ಮೆಟ್ರಿಕ್ ಟನ್ ನಮಗೆ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ ಇದೆ. 2014 ಇಸ್ವಿ ಹೊರಗಡೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರು 5.33 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಮಾಡಿದ್ವಿ. ಯಾಕೆ ಇದ್ರ ಬಗ್ಗೆ ನಿಮಗೆ ವಿಶೇಷವಾಗಿ ಮಾತನಾಡ್ಬೇಕಂತಂದ್ರೆ, ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂತಂದ್ರೆ, ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇಲ್ಲ. ನಮ್ಮಲ್ಲಿ 300 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಕ್ರೂಡ್ ರಿಕ್ವೈರ್ಮೆಂಟ್ ಇದ್ದು 31 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಮಗೆ LPG ರಿಕ್ವೈರ್ಮೆಂಟ್ ಇದ್ದು, ಇವತ್ತು ನಮಗೆ ಸ್ಟೋರೇಜ್ ಕೆಪಾಸಿಟಿ ಭಾರತ ಸರ್ಕಾರ ಕೇಳಿ ನೋಡಿದ್ರೆ ಸುಳ್ಳಾಗಿ 74 ದಿನ ಅಂತ ಹೇಳ್ತಾ ಇದ್ದಾರೆ. ಅದು ನೀವು ಚೆಕ್ ಮಾಡಿ ನೋಡಿದ್ರೆ ಅದು 74 ದಿನಕ್ಕಿಲ್ಲ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಉತ್ತರ ಕೊಡ್ಲಿ, ನಾವು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ನೀವು ಈ ವಿಚಾರಗಳನ್ನ ಕೇಳಿ. ಇವತ್ತು ಜಪಾನ್ ಅಂತಕ್ಕಂಥ ದೇಶದಲ್ಲಿ 256 ದಿನ 256 ಡೇಸ್ ಈ ವಾರ್ ನಡೆದ್ರು ಕೂಡ 256 ದಿನದಷ್ಟು ಸ್ಟಾಕ್ ಅವ್ರ ಹತ್ರ ಇದೆ. ಚೈನಾ ಅಲ್ಲಿ ಸುಮಾರು ಒಂದು ವರ್ಷದಷ್ಟು ಆ ದೇಶಕ್ಕೆ ಏನು ಬೆಳಕೆ ಆಗ್ಬೇಕಂತ ಸ್ಟಾಕ್ ಇದೆ. ನಮ್ಮ ದೇಶದಲ್ಲಿ ಇವತ್ತು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೇವಲ 10 ರಿಂದ 11 ದಿನ ಮಾತ್ರ ಇದೆ. ಯಾವ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬಂದ ನಂತರ ಒಂದು ಲೀಟರ್ ಆಗಿರ್ಲಿ, ಒಂದು ಬ್ಯಾರಲ್ ಆಗಿರ್ಲಿ ಸ್ಟೋರೇಜ್ ಮಾಡತಕ್ಕಂಥ ಕೆಪಾಸಿಟಿ ಈ ದೇಶದಲ್ಲಿ ಮಾಡಿಲ್ಲ. 5.3 ಮಿಲಿಯನ್ ಮೆಟ್ರಿಕ್ ಟನ್ ಸ್ಟೋರೇಜ್ ಮಾಡಿರ್ತಕ್ಕಂಥ ಕೆಪಾಸಿಟಿ ಇವತ್ತು ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ವಿಶಾಖಪಟ್ಟಣಂ, ಮಂಗಳೂರು, ಪಡೂರು ಅಂತ ಇರ್ತಕ್ಕಂಥ ಈ ಭಾಗದಲ್ಲಿ ನಾವು ಸ್ಟೋರೇಜ್ ಮಾಡಿದ್ಕೆ ಇವತ್ತು ಜನಕ್ಕೆ ಸ್ವಲ್ಪ ಅನುಕೂಲ ಆಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ವಾರ್ ಪರಿಸ್ಥಿತಿಯಲ್ಲಿ ಕೂಡ ಕೇಂದ್ರ ಸರ್ಕಾರ ಸುಳ್ಳು ಹೇಳ್ತದೆ. ಬಿಜೆಪಿಯವರಿಗೆ ಇದ್ರ ಬಗ್ಗೆ ತಾವು ಕೇಳಬೇಕಂತ ನನ್ನ ಮನವಿಯಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.